Hi everyone, today Ugadi celebrations at home, full cooking, puja and family fun ಇರುತ್ತೆ. ಮಸ್ಟ್ ವಾಚ್ ಟಿಲ್ ಆ್ಯಂಡ್ ಡೋಂಟ್ ಮಿಸ್ ಇಟ್. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಇವತ್ತಿನ ವಿಡಿಯೋ ಹೀಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಏನಪ್ಪ ಈ ಥರ ಸಪ್ಪೆ ಮುಖ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊತೀರಾ, ಅದೇನೂ ಇಲ್ಲ. ಬೆಳಗ್ಗೆ ಎದ್ದಿದ್ದೀವಲ್ಲ, ಏನೋ ಮಾತಾಡ್ತಾ ಇದ್ದೆ ನಮ್ಮ ಯಜಮಾನ್ರ ಹತ್ರ. ಇವ್ರು ನೋಡ್ರಿ ಇಲ್ಲಿ ಜೋಕ್ ಮಾಡ್ಕೊತ ಥರದ್ದು ಏನೇನೋ ಮಾತಾಡ್ಕೊತ ಇದ್ದರು. ಸೊ ಇದು ನಮ್ಮದು ಇದ್ದಿದ್ದೆ ದಿನ, ಡೈಲಿ ಹೀಗೆ ಹೋಗ್ತಾ ಇರುತ್ತೆ ದಿನ. ಸೊ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಜಸ್ಟ್ ನಾನು ಹಾಟ್ ವಾಟರ್ ಕುಡಿತಾ ಇದ್ದೆ. ಹಾಟ್ ವಾಟರ್ ವಿತ್ ಲೆಮನ್. ಹಾಟ್ ವಾಟರ್ ವಿತ್ ಲೆಮನಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ವಿತೌಟ್ ಹಾಟ್ ವಾಟರ್ ಆ್ಯಂಡ್ ಕಪ್ ಆಫ್ ಕಾಫಿ, ಟೀ, ಬೂಸ್ಟ್ ಏನೋ ಒಂದು ಹೊಟ್ಟೆಗೆ ಬಿದ್ದರೆ ಮಾತ್ರ ಮುಂದಕ್ಕೆ ಹೋಗೋದು. ಅದಾದ ನಂತರ ಅಲ್ವಾ ಕೆಲಸ ಶುರು ಆಗೋದು. ಇಲ್ಲಿ ಇನ್ನೊಂದು ತಮಾಷೆ ಮಾಡ್ತಿದ್ರೆ ನನಗೆ ವಿಡಿಯೋ ಮಾಡ್ತಿದ್ದೀನಿ. ನಾನು ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಅಂತಂದರೆ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗೊಂದು ಜಸ್ಟ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈಗ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲು ಬಿಸಿ ಮಾಡಿಕೊಂಡು ಟೀ, ಕಾಫಿ ಅಥವಾ ಕುಡ್ಕೊಂಡು ನಾವು ನೆಕ್ಸ್ಟ್ ಮುಂದೆ ಸ್ಟೆಪ್ ಹೋಗೋದಲ್ವ. ನಮಗೆ ಹೊಟ್ಟೆಗೆ ಏನಾದರೂ ಬಿದ್ದರೆ ತಾನೇ ನಾವು ಸ್ಟಾರ್ಟ್ ಮಾಡ್ಕೊಳೋದು. ಅದೆಲ್ಲ ಆದ ನಂತರ ನಮ್ಮದು ಇವತ್ತಿನ ಬ್ಲಾಗ್ ಯುಗಾದಿ ಸೆಲೆಬ್ರೇಷನ್ಸ್ ಯಾವ ಥರ ಇದೆ, ನಾನು ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊತೀನಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಜಸ್ಟ್ ಕೊನೆವರೆಗೂ ನೋಡಿ. ನನ್ನ ಕುಕ್ಕಿಂಗು, ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವಿಡಿಯೋ ಎಲ್ಲ. ಹೀಗೆ ನೋಡ್ತಾ ಇರಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಅನಿಸಿಕೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ತಲೆ ಸ್ನಾನ ಮಾಡಬೇಕಾದ್ರೆ ಯುಗಾದಿ ಹಬ್ಬದ ದಿನ ಈ ಥರ ಎಲೆಯನ್ನು ಉದುರಿಸ್ಕೊಂಡು ಸ್ನಾನ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವ ದೊಡ್ಡವರು. ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೋಗಿದ್ರೆ ಚೆನ್ನಾಗಿದೆ. ನಾನು ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹೀಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಂತ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದಿದ್ದೀನಿ, ಫ್ರೆಶ್ ಅಪ್ ಆಯಿತು, ಹುಡುಗರನ್ನ ರೆಡಿ ಮಾಡಿಸಿದ್ದೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಇದು ನಾನು ಹೊಸ ಔಟ್ಫಿಟ್ಟು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ಯಾರಲ್ಲಿ ನೋಡಿಲ್ಲ ಅಂತ ನೋಡ್ಕೊಂಡು ಬನ್ನಿ. ಡೀಟೇಲ್ಸ್ ಎಲ್ಲ ಅಲ್ಲೇ ಕೊಟ್ಟಿದ್ದೀನಿ ನಾನು. ಬ್ಲ್ಯಾಕ್ ಕಲರು ಕುರ್ತಾ ಪ್ಲಾಜೋ ಸೆಟ್ಟು ಚೆನ್ನಾಗಿದೆ, ಫುಲ್ ಕಂಫರ್ಟಬಲ್ ಇದೆ, ಪೀಸ್ಫುಲ್ಲಾಗಿ ಇರ್ಬೋದು. ಅಂದರೆ ಇವತ್ತು ಯುಗಾದಿ ಫೆಸ್ಟಿವಲ್ ಅಲ್ವಾ. ಸೊ ಇವತ್ತೆಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದ ದಿನ ನಾನೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ, ಹೇಗೆ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಣ್ಣ ಕ್ಲಿಪ್ ಥರ ವಿಡಿಯೋ ಥರ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅಂದರೆ ಮಾರ್ನಿಂಗ್ 6:50ವರೆಗೆ ಅಮಾವಾಸ್ಯೆ ಇದೆ ಅಂತ ಹೇಳ್ತಿದ್ರಲ್ವ ಗೈಸ್. ಸೊ ಹಾಗಾಗಿ ನಾನು 6:50ವರೆಗೆ ಯಾವುದೇ ಥರ ಹಬ್ಬದ ಆಚರಣೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಅದಾದಮೇಲೆ 7ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು ಹೆಂಗೆ ಹಾಕ್ತಾ ಇರುತ್ತೆ ಹಂಗೆ ತೋರಿಸ್ಕೊತ ಹೋಗ್ತಾ ಇದ್ದೀನಿ. ಇವತ್ತು ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವಾ. ಸೊ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ನೋಡೋಣ, ಹುಡುಗರು ಹಠ ಮಾಡ್ತಾರಲ್ಲ, ಹೋಳಿಗೆ ಆಗುತ್ತಿಲ್ಲ, ಟ್ರೈ ಮಾಡು, ಇಲ್ಲಾಂದರೆ ಯಾವುದೋ ಸಿಹಿ ಪದಾರ್ಥ ಅಂದರೆ ಒಂದು ಸ್ವೀಟ್ ಮಾಡಿಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ಕೊತ ಹೋಗು ಅಂತ ಹೇಳಿದರು. ಹಾಗಾಗಿ ನಾನು ಹೋಳಿಗೆ ಒಂದೇ ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ಕೊತ ಹೋಗ್ತಾ ಇದ್ದೀನಿ ಅಡುಗೆ. ಅದನ್ನೆಲ್ಲ ಪ್ರೊಸೆಸ್ ಎಲ್ಲ ತೋರಿಸ್ಕೊತ ಹೋಗ್ತೀನಿ. ನೋಡ್ತಾ ಇರಿ ವಿಡಿಯೋ. ಪ್ಲೀಸ್ ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಗೈಸ್. ಓಕೆನಾ? ಸೊ ಬನ್ನಿ, ಹಬ್ಬದ ವಾತಾವರಣ ಅಂದರೆ ಹಬ್ಬದ ಆಚರಣೆ ಸ್ಟಾರ್ಟ್ ಮಾಡೋಣ. ಪ್ರಿಪ್ರೇಷನ್ ಯಾವ ಥರ ಇದೆ ಅಂತ ನೀವೆಲ್ಲ ಹಬ್ಬದ ಆಲ್ರೆಡಿ ಎಲ್ಲರೂ ನೋಡ್ತಾ ಇರ್ತೀನಿ ವಿಡಿಯೋ. ನಾನು ಆಲ್ರೆಡಿ ನಾವು ಕ್ಲೀನಿಂಗ್ ಎಲ್ಲ ಪ್ರೊಸೆಸ್ ಮಾಡಿದ ವಿಡಿಯೋಸ್ ಎಲ್ಲ ಹಾಕಿರ್ತೀರ. ಬಟ್ ನಾನು ಕ್ಲೀನಿಂಗ್ ಮಾಡೋ ಪ್ರೊಸೆಸ್ ವಿಡಿಯೋ ನಾನು ಮಾಡಿಲ್ಲ, ಹಾಕಿಲ್ಲ. ಸೊ ನನಗೆ ಮಾಡೋಕ್ಕೂ ಆಗಲಿಲ್ಲ. ಸೊ ಒಬ್ಬಳೇ ಅಲ್ವಾ, ಪ್ರೊಸೆಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ಅದು ಮಾಡೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಹಾಗಾಗಿ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಅದಾದ ನಂತರ ಇವತ್ತು ಹಬ್ಬ ಅಲ್ವಾ. ಸೊ 2 ಡೇಸ್ ನಾನು ಸ್ಯಾಟರ್ಡೆ ಸಂಡೇನ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದು. ಅದಾದ ನಂತರ ಇವಾಗ ಹಬ್ಬದ ದಿನ ನಾನು ಅದು ಹೆಂಗೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಇದಾದರೂ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಈಗ ತಾನೇ ಎದ್ದಿದ್ದೀನಿ, ಹಿಂಗಾಗ್ತಾ ಇದೆ. ಇವರು ಈ ಥರ ರೆಡಿ ಆಗಿದ್ದಾರೆ. ತೋರಿಸು ಮಗನೆ.
ವೈಶಾಖ ಹಿಂಗೆ ರೆಡಿ ಆಗಿದ್ದಾಳೆ. ಇದು ಔಟ್ಫಿಟ್ ವೈಶಾಖದು ಚೆನ್ನಾಗಿದೆ, ಇಬ್ಬರದು ಔಟ್ಫಿಟ್ಟು. ತೊಗೊಂಡಿದ್ದು ನಾನು ಜುಡಿಯೋದಲ್ಲೇ ಔಟ್ಫಿಟ್ ಇಬ್ಬರದ್ದು ತೊಗೊಂಡಿದ್ದು. ಮೂವರು ಹೊಸ ಔಟ್ಫಿಟ್ ಹಾಕ್ಕೊಂಡಿದ್ವಿ, ಹೊಸ ಬಟ್ಟೆನ ತೊಗೊಂಡಿದ್ವಿ. ಸೊ ತೊಗೋಬೇಕು ಅಂತ ಹೋಗಲಿಲ್ಲ, ಹಿಂಗೆ ನೋಡೋಣ ನಾರ್ಮಲಾಗಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ನೋಡ್ಬೋಣ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ಅದು ಮಿನಿ ಬ್ಲಾಗ್ ಮಾಡ್ಕೊಂಡಿದ್ದೆ ಗೈಸ್, ಮಿಸ್ ಆಗೋಗಿದೆ. ಮಿನಿ ಬ್ಲಾಗ್ ಥರ ಮಾಡೋಣ ಅಂದ್ಕೊಂಡೆ, ಮಿಸ್ ಆಗಿದೆ. ಸೊ ನೋಡೋಣ ಹೆಂಗೆ ಆಗ್ತಾಯಿದೆ ಹಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ನೀವೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ಯುಗಾದಿ ಹಬ್ಬನ, ಯಾವ ಥರ ಆಚರಣೆ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದು ಹೊಸ ವರ್ಷದ ನಮ್ಮ ಮೊದಲನೇ ಹಬ್ಬ ಅಂತ ಹೇಳ್ತಾರೆ. ಸೊ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮ ಯಜಮಾನ್ರು ಬಂದು ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ಈಗ ತಿಂಡಿ ನಾನು ಮಾಡ್ತೀನಿ. ತಿಂಡಿ ಆದರೆ ಮಾಡು, ಇಲ್ಲಾಂದ್ರೆ ಡೈರೆಕ್ಟ್ ಅಡುಗೆಗೆ ಇಟ್ಕೋ ಅಂತ ಹೇಳಿದೆ. ತಿಂಡಿ ಮಾಡ್ತೀನಿ ಗೈಸ್. ಸ್ವಲ್ಪ ಇಡ್ಲಿ ಹಿಟ್ಟು ಇದೆ, ಇಡ್ಲಿ ಹಿಟ್ಟು ಸ್ವಲ್ಪ ಮೆಕ್ಕಿತ್ತಾ. ಸೊ ಇಡ್ಲಿ ಸ್ವಲ್ಪ ಒಂದು ಹಾಕಿಬಿಟ್ಟು ಸ್ವಲ್ಪ ಚಟ್ನಿ ಮಾಡಿ ಟಿಫಿನ್ ಮಾಡಿಬಿಡೋಣ ಬನ್ನಿ. ಆ್ಯಕ್ಚುಲಿ ಔಟ್ಫಿಟ್ ಅಂತೂ ತುಂಬ ಕಂಫರ್ಟಬಲ್ ಇದೆ, ಚೆನ್ನಾಗಿದೆ ಔಟ್ಫಿಟ್ಟು. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಎಕ್ಸಾಕ್ಟ್ ಸೈಜೇ ತೊಗೊಳ್ರಿ, ಅದು ಹೆಚ್ಚು ಕಮ್ಮಿ ತೊಗೊಬೇಡ್ರಿ. ನಿಮ್ಮ ಎಕ್ಸಾಕ್ಟ್ ಸೈಜ್ ಏನಿದೆ ಅದೇ ತೊಗೊಳ್ರಿ. ನಾನು ಎಲ್ಲಿ ತೊಗೊಂಡಿದ್ದೀನಿ ನನ್ನ ಸೈಜ್ಗೆ. ಸೊ ಇಡ್ಲಿಗೆ ಹಾಕಿಟ್ಬಿಡೋಣ. ಈ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದ ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು, ನಿಮ್ಮ ಕೋರಿಕೆಗಳೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು, ಸದಾ ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್, ಖುಷಿಯಾಗಿ ತುಂಬಿರಲಿ ಅಂತ ಹೇಳ್ತಾ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ನಾನು ಆಶಿಸ್ತಾ ಇದ್ದೀನಿ. ಆ್ಯಂಡ್ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲ ಅನ್ನೋದು ಬೆಳಗ್ಗೆ ಹುಡುಗರಿಗೆ ತಿಂಡಿ ಮಾಡಿಕೊಡೋಣ, ತಿಂಡಿ ಆದ ತಕ್ಷಣ ನಾನು ಬೇರೆ ಏನಾದರೂ ಕೆಲಸ ಮಾಡಿಕೊಂಡ್ರೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಇಡ್ಲಿ ಪ್ಯಾಟರ್ನ್ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಅದೇ ಇಡ್ಲಿ ಪ್ಯಾಟರ್ನ್ ಸ್ವಲ್ಪ ಹಾಕಿ ಇಟ್ಟಿದ್ದೆ ಇಲ್ಲಿ. ಇದು ಇಡ್ಲಿ ಆದ ತಕ್ಷಣ ಅಡುಗೆ ಶುರು ಮಾಡ್ಕೊತೀನಿ ಗೈಸ್. ನಾನು ಮಿನಿ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಏನೇನು ವೆರೈಟೀಸ್ ನಾನು ಮಾಡಿದ್ದೀನಿ, ಹಬ್ಬದ ಸ್ಪೆಷಲ್ ಕುಕ್ಕಿಂಗ್ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ವಿಡಿಯೋ, ಮಿನಿ ಬ್ಲಾಗ್ ಥರ. ಆ ಮಿನಿ ಬ್ಲಾಗ್ ನೀವು ಕೆಳಗಡೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಹೊಸ ಯುಗಾದಿ ಸ್ಪೆಷಲ್ ವಿಡಿಯೋ ಸಿಗುತ್ತೆ ನಿಮಗೆ, ಫುಲ್ ಬ್ಲಾಗ್. ಇಲ್ಲಿ ಆ ನಂತರ ನಾನು ಅದು ತಿಂಡಿ ಆದ ತಕ್ಷಣ ನಾನು ಇಲ್ಲಿ ಬೆಳಗ್ಗೆ ಅವ್ರು ಪೂಜೆ ಮಾಡ್ಕೊತಾರೆ, ನಾನು ಅಡುಗೆ ಶುರು ಮಾಡ್ಕೋಬೇಕಲ್ವ. ಸೊ ಅವರು ಅಡುಗೆ ಹಾಕಿದ ತಕ್ಷಣ ಅಲ್ಲೇ ದೇವ್ರ ಮನೆ ಇದಕ್ಕೋಸ್ಕರ ನಾನು ಅಡುಗೆ ಜಾಸ್ತಿ ನಾನು ಹೊತ್ತು ಟೈಮ್ ಇಟ್ಕೊಂಡಿಲ್ಲ, ಬೇಗನೆ ಶುರು ಮಾಡ್ಕೊಂಡಿದ್ದೀನಿ, ಅವರಿಗೆ ಅಲ್ಲಿ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಯುಗಾದಿ ಹಬ್ಬದ್ದು ಸ್ಪೆಷಲ್ ಏನಿದೆ, ಅದರದ್ದು ಸ್ಪೆಷಲ್ ಏನಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ಳೋಣ. ನಮ್ಮ ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಇದು ಒಂದಾಗಿದೆ ಗಾಯ್ಸ್. ವಿಶೇಷವಾಗಿ ನಮ್ಮ ಕರ್ನಾಟಕದ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಗಳಲ್ಲಿ ಇದನ್ನು ಅಂದರೆ ದೊಡ್ಡ ಹಬ್ಬ ಆಗಿ ಆಚರಣೆ ಮಾಡ್ತಾರೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭವನ್ನು ಇಲ್ಲಿ ನಾವು ಇದೇ ಆರಂಭ ಅಂತೇಳಿ ಅಂದ್ಕೊತೀವಿ. ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಂದ್ಕೊತೀವಿ. ಕೆಲವರು ಹೊಸ ವರ್ಷ ನಾವು ಇದು ನಮ್ಮ ಹೊಸ ವರ್ಷ ಅಂತ ಹೇಳ್ಬಿಟ್ಟು ನ್ಯೂ ಇಯರ್ ಮಾಡ್ಕೊತೀವಿ. ಇನ್ನು ಕೆಲವರಾದರೆ ಹೋಲಿ, ನಮ್ಮದು ಇವಾಗೆಲ್ಲ ಯುಗಾದಿ ಹಬ್ಬಕ್ಕೂ ಹೋಲಿ ಮಾಡ್ಕೊತೀವಿ ಅಂತಾರೆ ಇನ್ನು ಕೆಲವರು. ನೋಡಿ, ಹೋಲಿ ಆಗಿದ ನೆಕ್ಸ್ಟ್ ದಿನವೇ ಎಲ್ಲರೂ ಸ್ವಲ್ಪ ಯುಗಾದಿ ಮುಗಿದ್ಮೇಲೆ ನೆಕ್ಸ್ಟ್ ದಿನವೇ ಸ್ವಲ್ಪ ಹೋಲಿ ಆಟ ಆಡಿರ್ತಾರೆ. ಎಷ್ಟು ಜನ ನೀವು ಆಟ ಆಡಿದ್ದೀರಾ ಹೋಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದಾದ ನಂತರ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿಗೆ ತಯಾರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತೇಳಿ ಫುಲ್ ಬ್ಲಾಗ್ ತೋರ್ಸೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ನಾನು ತೋರಿಸ್ಕೊತಾ ಹೋದೆ ನಾನು ಅಡುಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಿನಿ ಬ್ಲಾಗಲ್ಲಿ ನಾನು ಏನೇನು ಮಾಡ್ಕೊಂಡಿದ್ದೀನಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿದ್ರೆ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಮಿನಿ ಬ್ಲಾಗಲ್ಲಿ. ಈ ವರ್ಷ ನೀವು ಎಲ್ಲರೂ ಈ ವರ್ಷ ಪಂಚಾಂಗ ನೋಡಿದ್ದೀರಾ, ಹೇಗಿದೆ ಈ ವರ್ಷ ತಿಳಿಸ್ಕೊಡಿ. ನಾವಂತೂ ಇನ್ನೂ ಪಂಚಾಂಗ ನೋಡಿಲ್ಲ, ನೋಡೋಕ್ಕೂ ಇನ್ನೂ ಸ್ವಲ್ಪ ಆಗಲಿ ನೋಡ್ಕೊತೀವಿ ಗೈಸ್. ಇಲ್ಲಿ ಹುಡುಗರು ಹಠ ಮಾಡ್ತಾಯಿದ್ರೆ ಹೇಳ್ತಾ ಇದ್ದೀನಿ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವಾ. ಸೊ ಸ್ಯಾರಿ ವೇರ್ ಮಾತ್ರ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ವೀಕಲ್ಲಿ ಡೆಲಿವರಿ ಬಂತು ಡ್ರೆಸ್ ಹಾಕ್ಕೊಂಡು ಫಸ್ಟು ಅಡುಗೆ ಮುಗಿಸ್ಕೊಂಡ್ಬಿಡೋಣ, ಇದನ್ನು ಹೊಸದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಬಂದು ಫಸ್ಟ್ ಅಡುಗೆ ಮುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಪೇಷನ್ಸ್ ಇದ್ದರೆ ಮಾತ್ರ ಸ್ಯಾರಿ ವೇರ್ ಮಾಡಿ ರೆಡಿ ಆಗ್ತೀನಿ. ಪೇಷನ್ಸ್ ಇದ್ದರೆ ಅದನ್ನು ವಿಡಿಯೋ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಯಾವ ಪೇಷನ್ಸು ಇಲ್ಲ, ಅಡುಗೆ ಆದಮೇಲೆ ಪೇಷನ್ಸ್ ಇರುತ್ತೆ ಅಂತ ಕೂಡ ಗೊತ್ತಿಲ್ಲ. ಇಡ್ಲಿ ಚಟ್ನಿ ತಿಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ.
ನಮ್ಮ ಮುದ್ದಿನ ವೈಶು ಹಿಂಗೆ ರೆಡಿ ಆಗಿದ್ದಾಳೆ ಹೇಳಿ. ಔಟ್ಫಿಟ್ ಹೇಗೆ ಕಾಣ್ತಾ ಇದೆ ಇವಳಿಗೆ? ಚೆನ್ನಾಗಿ ಕಾಣ್ತಿದ್ದೀನಿ. ಫಸ್ಟ್ ಇವಳಿಗೆಲ್ಲ ರೆಡಿ ಮಾಡಿಸಿ ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಗೈಸ್. ಇಲ್ಲಾಂದ್ರೆ ನನಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗೋಗ್ಬಿಟ್ಟಿಲ್ಲ, ಯಾಕಂದ್ರೆ ಸ್ಯಾರಿ ವೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ನಲ್ವ. ಹಾಗಾಗಿ ನಾನು ಫಸ್ಟ್ ಇವ್ರು ರೆಡಿ ಮಾಡಿಸಿ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ಅಡುಗೆ ವಿಚಾರ ನೆನಪಾಯ್ತು. ಸ್ಯಾರಿ ವೇರ್ ಮಾಡಿದ್ಮೇಲೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದ್ದಿದ್ದು ಡ್ರೆಸ್ ಹಾಕ್ಕೊಂಡಿದ್ದೀನಲ್ಲ, ಡ್ರೆಸ್ ಹಾಕ್ಕೊಂಡು ಅಡುಗೆ ಮಾಡ್ತಿದ್ದೀವಿ. ನಮ್ಮ ಪುಟಾಣಿ ಮಹಾಲಕ್ಷ್ಮಿದು ಡ್ರೆಸ್ ಹೇಗಿದೆ ಹೇಳಿ, ಕೇಳಿ. ಡ್ರೆಸ್ ಹೇಗಿದೆ? ಚೆನ್ನಾಗಿತ್ತಾ? ಹಾಯ್ ಎಲ್ಲರಿಗೂ. ನಿನ್ನೆ ಬೀಳ್ಸ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ನೋಡಿ, ಬೀಳ್ಸ್ಕೊಂಡು ದವ್ ಬಂದ್ಬಿದ್ದಾಳೆ. ಇಲ್ಲಿ ಬಾತತ್ತೆ. ನಾನು ಹೇಳ್ತಿದ್ದೀನಿ ಸುಮ್ಮನೆ ಎಗರ್ತಾಳೆ, ಡಿಂಗ್ 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 ಅಂತ ಎಗರ್ತಾಳೆ. ಎಗರ್ಬೇಡ ವಶು, ಬೆಳ್ತಮ್ಮ ಕೆಳಗ ಅಂತಂದ್ರೆ ಇಲ್ಲ, ಆಟ ಆಡ್ತಿದ್ದೀನಿ ಅಂತಾಳೆ. ಆಟಾಡ್ತಾ ಬೋರ್ಲಿಂಗ್ ದಬ್ಬ ಬಂದ್ಬಿಟ್ಬಿಡ್ತಾಳೆ. ಬೇಷಿಲ್ ತಗ್ಲತ್ತೆ ಇಲ್ಲಿ. ಸಾಕಷ್ಟು ವೀಡಿಯೋಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಒಂದ್ಸರಿ ನೀವು ನೋಡಿಲ್ಲ ಅಂದರೆ ನನ್ನ ಪ್ರೊಫೈಲ್ ಓಪನ್ ಮಾಡಿ ನೋಡಿ. ತುಂಬಾ ಸ್ವಲ್ಪ ಇಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಅದು ಇದು ಬರುತ್ತಂತಲ್ಲ, ನನ್ನ ಖುಷಿಗೆ ನನ್ನ ಪ್ಯಾಷನ್ಗೆ ನಾನು ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಇಷ್ಟು ಕಷ್ಟ ಬಿದ್ರೂ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ, ವ್ಯೂಸ್ ಇಲ್ಲ ಅಂದರೆ ತುಂಬಾ ಕಷ್ಟ, ತುಂಬಾ ದುಃಖ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಒಂದೊಂದು ಸಾರಿ ಮಾಡೋದೇ ಬೇಡ ವೀಡಿಯೋಸ್ ಅಂತ ಆಗುತ್ತೆ. ಬಟ್ ಸ್ಟಿಲ್ ಬೇರೆ ಮೋಟಿವೇಶನ್ ವೀಡಿಯೋಸ್ ನೋಡ್ತಾ ನನಗೆ ಮೋಟಿವೇಶನ್ ಮಾಡ್ಕೊತೀನಿ ನನಗೆ ತಾನೇ. ಅದೆಲ್ಲ ಮಾಡಿಕೊಂಡು ನಾನು ನಾನು ಮಾಡೋದು ಕೆಲಸ ಮಾಡ್ತಾಯಿರ್ತೀನಿ. ನಾನು ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೆ. ನನ್ನರಲ್ಲಿ ಒಂದು ಕಷ್ಟ ಇದೆ ಅಂತಂದರೆ ದೇವ್ರು ನನಗೆ ಲಾಸ್ಟಿಗೆ ಕೊನೆಗೂ ನನ್ನ ಕೈ ಹಿಡಿತಾನಂತ ಅಂದ್ಕೊತೀನಿ, ನಾನು ನಂಬ್ತೀನಿ. ಸೊ ಹಾಗಾಗಿ ನಾನು ಮಾಡ್ತಾ ವಿಡಿಯೋ ಹಾಕ್ತಾನೇ ಇದ್ದೀನಿ. ಅದು ನೋ ವ್ಯೂಸ್ ನೋ ಸಬ್ಸ್ಕ್ರೈಬರ್ಸ್ ಇಲ್ಲಾಂದ್ರೂ ಪರವಾಗಿಲ್ಲ, ನನ್ನ ಪ್ಯಾಷನ್ಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಮಾಡಿ ಹಾಕ್ತೀನಿ. ಸೊ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಜಡೆ ಬಿಟ್ಕೊಂಡು ಈ ಥರ ಕೂದಲ ಬಿಟ್ಕೊಂಡು ಅಡುಗೆ ಮಾಡ್ಕೊತಾಳೆ ಅಂತ ಅಂದ್ಕೋಬೇಡಿ. ಸೊ ನಾನು ಸ್ವಲ್ಪ ಹಸಿ ಇತ್ತು ಜಡೆ, ಸ್ವಲ್ಪ ಹಿಂಗೆ ಬಿಟ್ಕೊಂಡು ತಿಂಡಿ ಮಾತ್ರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕುಕ್ಕಿಂಗ್ ಜಡೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಸಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಸಮಾಧಾನ ಮಾಡ್ತಿದ್ದಾರೆ. ಸೊ ನನಗೇನೋ ಗೊತ್ತಿಲ್ಲ, ಹಬ್ಬ ಏನಾದರೂ ಬಂದರೆ ನಾನು ಸ್ವಲ್ಪ ಟೆನ್ಷನ್ ತೊಗೊಂಡು ಏನೇನು ಮಾಡಬೇಕು ಏನೇನಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊತ ಅಡುಗೆ ಮಾಡ್ಕೊತಾ ಇರ್ತೀನಿ. ಅವ್ರೇನೋ ಮಾತಾಡ್ತಾ ಇದ್ರು, ನಾನು ಸರಿಯಾಗಿ ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿದ್ದರು. ಸೊ ಹಾಗಾಗಿ ಅಂಥದ್ದೇನಿಲ್ಲ, ನಾನು ಬೇಜಾರೇನು ಆಗಬೇಡಿ, ನಾನು ಆರಾಮಾಗಿ ನಾನು ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಅವ್ರು ನೀನು ಏನು ಟೆನ್ಷನ್ ತೊಗೋಬೇಡ, ಆರಾಮಾಗೆ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಇಲ್ಲಿ ತೋರಣ ಎಲ್ಲ ತಂದಿದ್ರು ಅವರು. ತೋರಣ ಕಟ್ಟೋ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ. ನಾನು ಅಡುಗೆ ಮನೆಗೆ ಹೋದ್ಬಿಟ್ಟೆ. ಅವರು ಶುರು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕೆಲಸ ಅದು ಪೂಜೆ ಶುರು ಮಾಡ್ಕೊತೀನಿ ಅಂತ ಸ್ಟಾರ್ಟ್ ಆದ್ರಲ್ವ. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇದೇ ಥರ ಬೇಡ ನಾನು ಶರ್ಟ್ ಹಾಕ್ಕೊಂಡು ಬರ್ತೀನಿ ಅಂತ ಹೋಗಿ ನಾನು ಶರ್ಟ್ ಹಾಕ್ಕೊಂಡು ಬಂದರೆ ಅವರು ಶರ್ಟ್ ಹಾಕ್ಕೊಂಡು ಬಂದು ತೋರಣ ಎಲ್ಲ ಕಟ್ತಾಯಿದ್ರೆ, ನಾನು ಮೀಶೋದಲ್ಲಿ ಒಂದು ತೋರಣ ಆರ್ಡ್ರ್ ಮಾಡ್ಕೊಂಡಿದ್ದೆ ಗೈಸ್. ತುಂಬ ದಿನ ನಾನು ವಿಶ್ ಲಿಸ್ಟಲ್ಲಿತ್ತು ಇದು. ಕೆಲವು ದಿನಗಳಿಂದ ಔಟ್ ಆಫ್ ಸ್ಟಾಕ್ ಆಗಿತ್ತು, ಯಾವಾಗ ಲಾಸ್ಟ್ ಮಂತಲ್ಲಿ ಸ್ಟಾಕ್ ಇತ್ತು ಅಂತ ಬಂದಿತ್ತು ನೋಟಿಫಿಕೇಷನ್ನು. ಸೊ ಹಾಗಾಗಿ ನಾನು ಇದು ಆರ್ಡ್ರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನನಗೆ ಅರೌಂಡ್ 120 ರೂಪೀಸ್ 150 ರೂಪೀಸ್ ಸಿಕ್ತು ನನಗೆ ಅದು ಮೀಶೋದಲ್ಲಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಹಾಕಿ ನನಗೆ ನಮ್ಮ ಮನೆ ತೋರಣ ಸ್ವಲ್ಪ 1 ಇಂಚು ಕಡಿಮೆ ಬಿತ್ತು. ಸೊ ಪರವಾಗಿಲ್ಲ ಹಾಗೆ ಹಾಕ್ತೀನಿ ದಾರ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರು ಹಾಕಿದ್ದಾರೆ. ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ, ಆ ಲೆಂತ್ ಸ್ವಲ್ಪ 1 ಇಂಚು ಕಡಿಮೆ ಬಿತ್ತು ನಮ್ಮ ಮನೆ ಬಾಗಿಲಿಗೆ. ಸೊ ಅದಕ್ಕೆ ಕಡಿಮೆ ಬಿತ್ತು, ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಗೆ ಹೇಳ್ತಾ ಮಾತಾಡ್ತಾ ಇದ್ವಿ. ಅದಾದ ನಂತರ ಹೊರಗಡೆ ನಾನು ರಂಗೋಲಿ ಮರ್ತಿದ್ದೆ ಹಾಕೋದು. ಹೊರಗಡೆ ರಂಗೋಲಿ ಹಾಕಿ ಹೂವು ಇಟ್ಬಿಟ್ಟು ಅದೆಲ್ಲ ರೆಡಿ ಮಾಡಿದೆ. ಹೊರಗಡೆ ತೋರಣ ಎಲ್ಲ ಕಟ್ಬಿಟ್ಟು ಒಂದು ಸಾರಿ ಫ್ರಂಟಿಂದ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಸೊ 10th ಎಕ್ಸಾಮ್ಸ್ ಮುಗೀತಾ, ಇನ್ನು 10th ಎಕ್ಸಾಮ್ ಯಾರಿಗೆಲ್ಲ ಸ್ಟಾರ್ಟ್ ಆಗಿದೆ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ. ನಮ್ಮ ಅತ್ತಿಗೆ ಮಗಳಿಗೆ 10th ಎಕ್ಸಾಮ್ ಈಗ ಶುರುವಾಗಿದೆ. ಒಂದು 3-4 ಟೆಸ್ಟ್ ಎಕ್ಸಾಮ್ಸ್ ಆಗಿರ್ಬೋದು. ಅವಳಿಗೆ ನೆಕ್ಸ್ಟ್ ಮಂತ್ ಮುಗಿಯುತ್ತೆ.
ಮುಗಿದ ತಕ್ಷಣ ಸಮ್ಮರ್ ಹಾಲಿಡೇಸ್ಗೆ ನಮ್ಮ ಮನೆಗೆ ಬರ್ತಾರೆ ಅವರು. ಆವಾಗ ವೀಡಿಯೋಸ್ ತುಂಬಾ ಬರ್ತವೆ. ಸ್ಟೇ ಟ್ಯೂನ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಈ ವರ್ಷ ಅವ್ರು ತುಂಬ ವರ್ಷ ಆಯಿತು ನಮ್ಮ ಅತ್ತಿಗೆ ನಮ್ಮ ಮನೆಗೆ ಬಂದುಬಿಟ್ಟು ಈ ವರ್ಷ ಬರ್ರಿ ಅಂತ ಇನ್ವೈಟ್ ಮಾಡಿದ್ದೆ ಅವ್ರಿಗೆ. ಅವ್ರು ಬಂದಾಗೂ ವೀಡಿಯೋಸ್ ನಾನು ಮಾಡ್ತೀನಿ ಗೈಸ್, ತುಂಬ ಚೆನ್ನಾಗಿರ್ತವೆ. ನಮ್ಮ ಅತ್ತಿಗೆನ ನಮ್ಮ ಅಣ್ಣಗೆಲ್ಲರೂ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಈ ಥರ ಫ್ರಂಟಿಂದ ಈ ಥರ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತೋರಣ ಇದು. ಅದು ಒಂಥರ ಎಲೆ, ಹೂವು, ಕಮಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈ ಥರ ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಯಾಕಂದರೆ ಇನ್ನೂ ಕೆಳಗಡೆ ಮನೆ ಇರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ನಮ್ಮದು ಮೇಲೆ ಸ್ವಲ್ಪ ಬೆಳಕು ಕಡಿಮೆ ಇತ್ತು, ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಅದು ಇದು. ಅದಾದ ನಂತರ ಇವರು ಪೂಜೆನ ಸ್ಟಾರ್ಟ್ ಮಾಡಿದರು ಗೈಸ್. ಪೂಜೆ ಸ್ಟಾರ್ಟ್ ಆದ ತಕ್ಷಣ ಎಳ್ಳು ಬೆಲ್ಲ ತಿನ್ನಬೇಕಲ್ವಾ. ಸೊ ಎಳ್ಳು ಬೆಲ್ಲ ತಿಂದ ಮೇಲೆ ತಾನೇ ಯುಗಾದಿ ಸ್ಟಾರ್ಟ್ ಆಗೋದು. ಯುಗಾದಿ ತಿಂದಮೇಲೆ ನಾವೆಲ್ಲ ತಿಂಡಿ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಅಲ್ಲಿವರೆಗೂ ನಾನು ಇನ್ನೂ ತಿಂಡಿ ತಿಂದಿದ್ದಿಲ್ಲ. ಪೂಜೆ ಆದಮೇಲೆ ಎಳ್ಳು ಬೆಲ್ಲ ತಿಂದ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಈ ಎಳ್ಳು ಬೆಲ್ಲ ಯುಗಾದಿ ಪಚ್ಚಡಿ ಅಂತಾರಲ್ವಾ, ಅದು ತಿಂದಮೇಲೆ ನಿಮಗೆ ಫಸ್ಟು ನಾಲಿಗೆಗೆ ಏನು ಸಿಕ್ತು, ಸಿಹಿ ಸಿಕ್ತಾ, ರುಚಿ ನಿಮಗೆ ಹೇಗೆ ಸಿಕ್ತು ಕಮೆಂಟ್ ಮಾಡಿ. ನನಗೆ ಇಲ್ಲಿ ಅವರು ಎಲ್ಲ ಬೆಲ್ಲ ತಿನ್ನಿಸ್ತಾಯಿದ್ರು, ಪಚ್ಚಡಿ ಅಂತಾರಲ್ಲ ತಿನ್ನಿಸ್ತಾಯಿದ್ರು. ನನಗೆ ತಿನ್ನಿಸಿ ಆಶೀರ್ವಾದ ಮಾಡಿದರು. ನಾನು ಅವ್ರಿಗೆ ತಿನ್ನಿಸಿ ಏನು ಬಂತು ಅಂತ ಕೇಳಿದೆ. ಹುಡುಗರಿಗೆಲ್ಲರೂ ಸ್ವಲ್ಪ ಬೆಲ್ಲ ಇಟ್ಟೆ. ಅವ್ರು ಇನ್ನೂ ಚಿಕ್ಕ ಮಕ್ಕಳಲ್ವ, ಸೊ ಹಾಗಾಗಿ ಕಹಿ ಜಾಸ್ತಿ ತಿನ್ನೋದಿಲ್ಲ, ಕಕ್ತವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಲ್ಲ ಒಂದೇ ಇಟ್ಟಿದ್ದಾರೆ ಅವರು. ಬೆಲ್ಲ ಮ್ಯಾಂಗೋ ಕಟ್ ಮಾಡಿಟ್ಟಿದ್ವಲ್ಲ, ಸೊ ಅದನ್ನ ಇಟ್ಟಿದ್ದಾರೆ. ಅದಾದ ನಂತರ ಪೂಜೆ ಹೀಗಾಯಿತು ಗೈಸ್. ಪೂಜೆ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು ನಮಗೆ. ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ತಾನೇ ತಿಂಡಿ ಆಯಿತು. ಪೂಜೆ ಆಯಿತು. ನೀವೆಲ್ಲ ಬೇವು ಬೆಲ್ಲ ತಿಂದಿದ್ದೀರಾ? ನಿಮಗೇನು ಬಂತು? ಬೇವು ಬೆಲ್ಲ ಸಿಹಿ ಬಂತಾ, ಎಲ್ಲಿ ಬಂತಾ? ನಮಗಂತೂ ಫಸ್ಟ್ ಸಿಹಿನೇ ಬಂತು. ಇನ್ನೆಲ್ಲ ಒಂದು ಬಗಣಾಗ ಹಾಕಬೇಕು, ಅದು ಮಾಡ್ತೀನಿ ನನಗೆ. ಬಂಗಾರಿಡ ಕನ್ನಡಲ್ಲಮ್ಮ, ನಂದು ಬಜರಂಗಲ್ಲಮ್ಮ. ನಮ್ಮ ಮನೆ ಯುಗಾದಿ ಪೂಜೆ ಹೇಗಾಯಿತು, ಯುಗಾದಿ ಹಬ್ಬದ ಪೂಜೆ ಹೇಗಾಯಿತು? ತುಂಬ ಚೆನ್ನಾಗಾಯಿತು ಪೂಜೆ, ತುಂಬ ಖುಷಿಯಾಯಿತು. ಈ ವರ್ಷ ನಿಮಗೆಲ್ಲರಿಗೂ ಆಯುಷು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿಬಿಟ್ಟು ದೇವ್ರನ್ನ ಪ್ರಾರ್ಥಿಸ್ತೀನಿ. ಸೊ ಈ ಥರ ನಾನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತು ನನಗೆ, ತುಂಬ ಖುಷಿ ಆಯಿತು. ಸೊ ಅಡುಗೆ ಮಾಡೋದೆಲ್ಲ ವೀಡಿಯೋ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ಗೈಸ್, ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ತೋರ್ಸೋಕ್ಕೆ ಆಗಲಿಲ್ಲ, ಮಾಡ್ಕೊಳಕ್ಕೂ ಆಗಿಲ್ಲ. ಸೊ ಅಲ್ಲಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಆಯಿತು. ದೀಪ ಹಚ್ಚಿ ಮತ್ತು ಇನ್ನೊಂದ್ಸಲ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಜಸ್ಟ್ ಹಿಂಗೆ ಕೂತ್ಕೊಂಡಿದ್ವಿ ಗೈಸ್. ಟೀ ಕುಡಿಯೋಣ ಅಂದ್ಕೊಂಡಿವಿ, ಬಟ್ ಕುಡಿಯೋಕ್ಕಾಗಲಿಲ್ಲ. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು
ಬಾಲ್ ದೀಪ ಹಚ್ಚಿಬಿಟ್ಟು ಹಿಂಗೆ ಕುತ್ಕೊಂಡಿದ್ವಿ. ಇವ್ರು ಇಲ್ಲಿ ನೋಡ್ತಿದ್ದಾರೆ. ಯಾಕೆ ಯಾಕೆ ನಮ್ಗೆ ಈ ಥರ ಹಿಂಸೆ ಕೊಡ್ತಿದ್ದೀರಾ ನೀವು? ಕ್ಯಾಮ್ರಾ ಹಾಕ್ಲಿಕ್ಕೆ ನೋಡಿ. ಇದೆ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಎಲ್ಲ ಯಾವ ಥರ ಯುಗಾದಿ ಹಬ್ಬನ ಆಚರಣೆ ಮಾಡಿದಂತೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಬಾಯ್. ನೋಡಿದ